ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಬಾಸ್, ನಾನು ಮಣಿ ಗಾಸಿಪ್ ಗಿಣಿ, ಎಂದೆಂದಿಗೂ ನಿಮ್ಮ ಸೇವೆಯಲ್ಲಿ. ಅದೇ ನನ್ನ ಕೆಲಸ ಬಾಸು. ನೋಡಿವಾಗ ಹೋಗ್ಲಿ ಬಿಡು ಶರತ್. ಹೇಳು ಮಣಿ, ಏನ್ ವಿಷಯ? ಇವತ್ತು ಆಫೀಸಲ್ಲಿ ಇಬ್ರು ವರ್ಕರ್ಸ್ ಸೇರ್ಕೊಂಡು ನಮ್ ಬಾಸ್ನ ಸಿಡಕ್ ಮೂತಿ ಸೀನಪ್ಪ ಅಂತಿದ್ರು, ಗೊತ್ತಾ? ನೋಡಿ ನೋಡಿ, ಹೀಗೆ ಇರ್ತಾರೆ ಅಂತಾನೆ ಹೇಳ್ತಿದ್ರು ಅವರು. ನಾನೇನ್ ಸುಮ್ನೆ ಇರ್ಲಿಲ್ಲ, ಸರಿಯಾಗಿ ಬೈದ್ ಬಂದಿದ್ದೀನಿ. ನಾನು CCTV ಕ್ಯಾಮೆರಾ ಇದ್ದಂಗೆ ಬಾಸು. ಇನ್ಮೇಲೆ ನಿಮ್ ಬಗ್ಗೆ ಇಲ್ಲಿ ಯಾರೇ ಏನೇ ಮಾತಾಡಿದ್ರು ನಿಮ್ಗೆ ಸುದ್ದಿ ಸಿಗುತ್ತೆ. ನೋಡು, ನನಗಿಂಥ ವಿಷಯದಲ್ಲಿ ಇಂಟ್ರೆಸ್ಟು ಇಲ್ಲ, ಟೈಮು ಇಲ್ಲ. ನಮಗೆ ತುಂಬಾ ಕೆಲಸ ಇದೆ, ಸುಮ್ಮನೆ ಹೋಗು. ನಾನು ಕೆಲ್ಸನೇ ಮಾಡ್ತಿರೋದು ಬಾಸು. ನಾನು ನಿಮ್ ಅಸಿಸ್ಟೆಂಟ್. ನಿಮ್ಗೆ ಆಫೀಸ್ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿ ಕೊಡ್ತಿರ್ತೀನಿ. ಬೇಕಾಗಿಲ್ಲ ಅಂತ ಹೇಳ್ತಾನೆ. ಜಸ್ಟ್ ಗೆಟ್ ಲಾಸ್ಟ್. ಹೋಗ್ಲಿ ಬಿಡಿ ಶರತ್, ನೀವು ಅದ್ರ ಹತ್ರನೇ ಮಾತಾಡಿ. ಇದೇನು ಅರ್ಜೆಂಟ್ ಇಲ್ಲ, ಆಮೇಲೆ ಮಾತಾಡ್ಬೋದು. ಅಂಕಲ್, ನೀವನು ಸಿಲ್ಲಿ. ಒಳ್ಳೆ ಅಸಿಸ್ಟೆಂಟ್ ನಮ್ ಶರತ್ಗೆ. ಈ ದುರ್ಗಾ ಎಲ್ಲೋದ್ಲು? ದುರ್ಗಾ, ಇದು ಅಯ್ಯಯ್ಯೋ, ನನಗ್ ಮಾತ್ರ ಕೆಲಸ ಹೇಳ್ಬೇಡಿ. ಇಲ್ಲ ದುರ್ಗಾ, ನೀನು ಅಂದ್ರೆ ಇದು ಬೇಗ ಅಪ್ರೂವ್ ಆಗುತ್ತೆ, ಪ್ಲೀಸ್. ದಯವಿಟ್ಟು ಬೇಡ. ಅಯ್ಯೋ ದುರ್ಗಾ, ಇದು ಅರ್ಜೆಂಟ್ ಇದೆ, ಪ್ಲೀಸ್ ತಗೊಂಡು. ದುರ್ಗಾ, ಹುಷಾರು, ಈ ಸಲ ಯಾವ ಎಡ್ವಟ್ಟು ಆಗ್ಬಾರ್ದು. ಶರತ್, ದುರ್ಗಾ, ಓ ಮೈ ಗಾಡ್, ನಾಟ್ ಅಗೇನ್. ಅಂಕಲ್, ಅವಳ ಕೈಲಿ ಡೈ ನೋಡ್ತಾ ಇದ್ರೆ ನನಗೆ ದುರ್ಗೆ ಕೈಲಿ ತ್ರಿಶೂಲ ನೋಡ್ದಾಗ್ತಿದೆ. ಹೇಯ್, ಸ್ಟೇ ದೇರ್. ಇಟ್ಸ್ ಅಪ್ರೂವ್ಡ್. ಅಂಕಲ್, ಅವಳಿಗೆ ಹೇಳ್ಬಿಡಿ, ಇಟ್ಸ್ ಅಪ್ರೂವ್ಡ್. ಅಬ್ಬಾ, ಇವಾಗ ಸಮಾಧಾನ ಆಯಿತು. ಆಫೀಸಲ್ಲಿ ಕುರ್ತಕ್ಕೆ ಭಯನೇ ಆಗುತ್ತೆ. ಎಲ್ಲಿ ಆ ಜಗಳ ಗಂಟಿ ಡೈ ಹಿಡ್ಕೊಂಡು ಬರ್ತಾಳೋ, ಎಲ್ಲ ಆ ಡೈ ತೊಗೊಂಬಂದು ನನ್ನ ಮೇಲೆ ಚೆಲ್ತಾಳೋ ಅಂತ ಯಾವಾಗಲೂ ಅಲರ್ಟ್ ಆಗೇ ಕೂತಿರೋ ಹಾಗಾಗಿದೆ. ಅಲ್ಲದಲ್ವ ಅಂಕಲ್? ಒಂದು ಸಲ ಸರಿ, ಎರಡೆರಡು ಸರಿ ಅಂದರೆ 3ನೇ ಸಲನೂ ಬಂದಿದ್ಲು. ನಾನು ಹೆಂಗೋ ಅಪ್ರೂವ್ಡ್ ಅಂತ ಹೇಳಿದ ತಕ್ಷಣ ಸುಮ್ಮನಾದ್ಲು. ಇಲ್ಲ ಅಂದರೆ ನನ್ನ ಕತೆ ಅಷ್ಟೇ. ಹೌದೌದು, ನೀವೇ ಹೇಳಿದಲ್ವ ಅಂಕಲ್? ಅವತ್ತು ನಾನು ಒಂದು ಸರಿ ರಂಗೋಲಿ ಮೆಟ್ಟಿದೆ ಅಂತ ಅಷ್ಟೊಂದೆಲ್ಲ ರಂಪಾಟ ಮಾಡೋದ್ಲಲ್ಲ, ಇವಾಗ ನನ್ನ ಮೈ ಮೇಲೆ 2 ಸರಿ ಡೈ ಚೆಲ್ಲಿದ್ಲು. ಇವಾಗ ಅವಳು ಓಡಾಡುವ ಕಣ್ಣಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ಲು. ಅಂಕಲ್, ಏನಾಯ್ತು? ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲ ಶರತ್. ಏನೂ ಇಲ್ವಾ? ನಿಜವಾಗ್ಲೂ ಏನಿಲ್ಲ ಶರತ್. ನಾಳೆ ಫಂಕ್ಷನ್ಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ತಾನೆ? ಏನು ಪ್ರಾಬ್ಲಮ್ ಆಗಬಾರ್ದು. ಏನು ತೊಂದರೆ ಆಗಲ್ಲ, ಹೂವೆತ್ತದಾಗ ಆಗತ್ತೆ. ಕರೆಕ್ಟ್. ಅಂಕಲ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಇದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟಾ? ಅರೇಂಜ್ಮೆಂಟ್ ಎಲ್ಲ ಆಗಿದೆ ಶರತ್. ಅರೇಂಜ್ಮೆಂಟ್ ಬಗ್ಗೆ ಅಲ್ಲದಲ್ವ ಅಂಕಲ್? ಆ ದುರ್ಗ ಇದ್ದಾಳಲ್ಲ, ಅವಳನ್ನ ಆದಷ್ಟು ನನ್ನಿಂದ ದೂರ ಇಡಿ. ಅವಳು ಎಷ್ಟು ದೂರ ಇರ್ತಾಳೋ ಅಷ್ಟು ಸೇಫ್ ಆಗಿರ್ತೀನಿ ನಾನು. ಓಕೆ, ಥ್ಯಾಂಕ್ಸ್. ತುಂಬಾ ದಿನಗಳ ನಂತರ ಶರತ್ತು ಇಷ್ಟೊಂದು ಮಾತಾಡಿದ್ದನ್ನು ನೋಡಿದೆ.
ಮನ್ಸಿನ ನೋವನ್ ಪಕ್ಕಕ್ಕಿಟ್ಟು ಬೇರೆ ವಿಚಾರ ಮಾತಾಡೋದು ನೋಡಿದ್ರೆ ಖುಷಿ ಆಗ್ತಾ ಇದೆ. ದಳ್ವಾಯಿ ಅಂಕಲ್ ಹೀಗೆ ಹೇಳ್ತಿದ್ದಾರೆ ಅಂದ್ರೆ ಹೇಗಾದ್ರೂ ಮಾಡಿ ಶರತ್ ಮತ್ತೆ ದುರ್ಗಾ ಮಧ್ಯೆ ರಾಜಿ ಮಾಡಿಸ್ಬಹುದು ಅನ್ನೋ ವಿಶ್ವಾಸ ನನಗೆ ಬರ್ತಿದೆ. ಹಾಗಾದ್ರೆ ಆ ಮನೆ ಒಳಗಡೆ ದುರ್ಗಾ ಹೋಗೋದಕ್ಕೆ ಶರತ್ತೆ ಸಹಾಯ ಮಾಡ್ಬೋದು. ಆದಷ್ಟು ಬೇಗ ಹೀಗಾದ್ರೆ ಅಷ್ಟೇ ಸಾಕು ತಾಯಿ. ಏನಿದು ಇಷ್ಟೊಂದೆಲ್ಲ ಅಲಂಕಾರ ಮಾಡಿದ್ದಾರೆ? ಇವತ್ತೇನಾದ್ರೂ ಹಬ್ಬನಾ? ಇಲ್ವಲ್ಲ, ಮತ್ತೇನಕ್ಕೆ? ಏನಿದು? ಯಾಕೆ ಹೀಗೆ ಅಲಂಕಾರ ಮಾಡಿದ್ದಾರೆ? ಏನ್ ನಡೀತಿದೆ ಇಲ್ಲಿ? ನಿಂಗೆ ಇನ್ನೂ ವಿಷಯ ಗೊತ್ತಿಲ್ವಾ ದುರ್ಗಾ? ನಮ್ ಬಾಸ್ ಇದಾರಲ್ಲ, ಅಂದ್ರೆ ಶರತ್ ಸರ್, ಅವರು ಅಂಬಿಕಾ ಮೇಡಮ್ ಹೆಸರಲ್ಲಿ ಎಲ್ರಿಗೂ ಬೋನಸ್ ಕೊಡ್ತಿದ್ದಾರೆ. ಅದಕ್ಕೆ ಇಷ್ಟೆಲ್ಲ. ಅಂಬಿಕಾನಾ? ಯಾರವರು? ಅಂಬಿಕಾ ಮೇಡಮ್ ನಮ್ ಶರತ್ ಸರ್ ವೈಫು. ಅವರಿಬ್ರು ಹೇಳ್ ಮಾಡ್ಸಿದ ಜೋಡಿ ಅಂತಾರಲ್ಲ, ಹಾಗಿದ್ರು. ಶರತ್ ಸರ್ಗಂತೂ ಅಂಬಿಕಾ ಮೇಡಮ್ ಅಂದ್ರೆ ಪ್ರಾಣ. ಅವರಿಬ್ರು ಎಷ್ಟೋ ಸಲ ಆಫೀಸ್ಗೆ ಒಟ್ಟಿಗೆ ಬರೋರು. ಈಗ್ಲೂ ಶರತ್ ಸರು ಅವ್ರ ಹೆಸರಲ್ಲಿ ಒಂದ್ ಚೇರ್ನ ಹಾಗೆ ಇಟ್ಟಿದ್ದಾರೆ. ಅಲ್ಲಿ ಯಾರಿಗೂ ಕೂರಕ್ಕೂ ಬಿಡಲ್ಲ ಗೊತ್ತಾ? ಪಾಪ ಶರತ್ ಸರು ಅಂಬಿಕಾ ಮೇಡಮ್ ತೀರ್ಕೊಂಡ್ಮೇಲಂತೂ ಮಂಕಾಗ್ಬಿಟ್ರು. ಅವ್ರಾಯ್ತು, ಅವ್ರ ಕೆಲ್ಸ ಆಯ್ತು. ತುಂಬಾ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು ಅನ್ಸುತ್ತೆ. ಪಾಪ ಅಂಬಿಕಾ ಮೇಡಮ್. ಹೌದು, ತುಂಬಾ ಒಳ್ಳೆಯವರಾಗಿದ್ರು. ಅಂಬಿಕಾ ಮೇಡಮ್ ಇದ್ದಾಗ ಶರತ್ ಸರ್ ಎಷ್ಟ್ ನಗ್ನಗ್ತಾ ಲವಲವಿಕೆಯಿಂದ ಇದ್ರು ಗೊತ್ತಾ? ಈಗ ಅವ್ರ ಇಲ್ದೇ ಇದ್ರು ಅವ್ರ ನೆನಪು ಮಾತ್ರ ಹಾಗೆ ಇವೆ. ಅದಕ್ಕೆ ಅವ್ರ ಹೆಸರಲ್ಲಿ ಇವತ್ತು ಬೋನಸ್ ಕೊಡ್ತಿದ್ದಾರೆ. ಪ್ರತಿ ವರ್ಷ ಕೊಡ್ತಾರಂತೆ, ನಿನ್ಗೂ ಸಿಗುತ್ತೆ. ಆ ಮನುಷ್ಯ ಒಂಥರ ವಿಚಿತ್ರ. ಆದ್ರೆ ಅವ್ನ ಹೆಂಡತಿನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ಅಂದ್ರೆ ಪಾಪ ಅಂತಾನೂ ಅನ್ಸುತ್ತೆ. ಅವ್ರ ಮೇಲೆ ನಂಗೆ ಅದಕ್ಕೆ ಕೆಟ್ಟ ಕೋಪ ಬರೋದು. ನಾವು ತುಂಬಾ ಇಷ್ಟಪಡೋರ್ನೆಲ್ಲರನ್ನೂ ಕಿತ್ಕೊಂಡ್ಬಿಡ್ತಾಳೆ. ಅಯ್ಯೋ ದೇವ್ರೆ, ದುರ್ಗಾ ಏನಾದ್ರೂ ಈ ಕಾರ್ಯಕ್ರಮದಲ್ಲಿ ನನ್ನ ಫೋಟೋ ನೋಡ್ಬಿಟ್ರೆ ಅವಳಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಡತ್ತೆ. ಇಲ್ಲ, ಹಾಗಾಗಕ್ ನಾನು ಬಿಡಬಾರ್ದು. ಯಾವುದೇ ಕಾರಣಕ್ಕೂ ದುರ್ಗಾ ನನ್ನ ಫೋಟೋ ನೋಡಬಾರ್ದು. ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.